ರಂಗ್ ಬಿರಂಗಿ ಲೈಟ್ಸ್ ಆನ್ ಆದ್ರೆ ಆನಂದದ ಹೈಲೈಟ್ಸ್, 3 ಡಜನ್ ಪ್ಲೇಯರ್ಸ್, 3 ಸೂಪರ್ ಅಂಪೈರ್ಸ್, ಗೂಗ್ಲಿ ಹಾಕೋ ಪಂಟರ್ಸ್, ಕಿಲಾಡಿ ಕ್ಯಾಚ್ ಮಾಸ್ಟರ್ಸ್, ನಮ್ಮವರು ನಗ್ಸಕ್ ಫೇಮಸ್. ನಿಮ್ಮ ನಗುನೆ ನಮಗೆ ವಿಶಸ್. ಏನೇ ಇರ್ಲಿ ನಿಮ್ಮ ಟೆನ್ಷನ್ಸ್ ಇನ್ಮೇಲೆಲ್ಲ ಓಡಿಸೋ, ಯಾಕಂದ್ರೆ ಮತ್ತೆ ಬಂದ್ರು ನಮ್ಮ ಕಾಮಿಡಿ ಚಾಂಪಿಯನ್ಸ್. ಹೊಸ ಸಂಚಿಕೆಯ ಹೊಸ ಆರಂಭದೊಂದಿಗೆ ಕಳೆದ ವಾರ ಶುರುವಾದಂತ ನಮ್ಮ ಕಾರ್ಯಕ್ರಮಕ್ಕೆ ಕರುನಾಡಿನ ವೀಕ್ಷಕರಿಂದ ಪತ್ರದ ಮೂಲಕ, ಸೋಷಿಯಲ್ ಮೀಡಿಯಾ ಮೂಲಕ ಉತ್ತಮವಾದಂತ ಪ್ರತಿಕ್ರಿಯೆನೇ ಹರಿದು ಬಂದಿದೆ. ನಿಮ್ಮೆಲ್ಲರ ಪ್ರತಿಕ್ರಿಯೆಗೆ ನಮ್ಮ ವೇದಿಕೆ ಮೂಲಕ ಧನ್ಯವಾದಗಳನ್ನ ತಿಳಿಸ್ತಾ ಈ ವಾರದ ಸಂಚಿಕೆಯನ್ನ ಹೊಸ ಜೋಶ್ ಅಲ್ಲಿ ಶುರು ಮಾಡೋಣ ಅಂತ ಹೇಳ್ತಾ, ಪಂಚ್ ಮೇಲೆ ಪಂಚ್ ಹೊಡೆದು ನಗೆ ಟಾನಿಕ್ ಕಿಕ್ ಕೊಡಕ್ಕೆ ರೆಡಿ ಆಗಿರೋ ನನ್ನ ಕಿಲಾಡಿ ಗ್ಯಾಂಗ್, ವೆಲ್ಕಮ್ ಟು ದಿ ಶೋ. ಓಕೆ, ಈಗ ನಮ್ಮ ಮುದ್ದಾದ 3 ರತ್ನಗಳು ಅಂದ್ರೆ ಜಡ್ಜಸ್ ನ ವೆಲ್ಕಮ್ ಮಾಡುವಂತ ಸಮಯ. ಕ್ರೇಜಿ ಕ್ವೀನ್ ರಕ್ಷಿತಾಂಬೆ ಹಾಗೂ ವಿಕಟ ಕವಿ ಯೋಗರಾಜ್ ಭಟ್ರು, ವೆಲ್ಕಮ್ ಟು ದಿ ಶೋ. ಭಟ್ರೆ, ಈ ನಗು ಅನ್ನೋ ಯೂನಿವರ್ಸಿಟಿಲಿ ನೀವು, ನಾವು, ಮೇಡಮ್, ನಮ್ಮ ಕಿಲಾಡಿಗಳು ಯಾರೋ ಇದ್ರು ಸಹ ಯೂನಿವರ್ಸಿಟಿಗೆ ಕೀರ್ತಿ ಕಳಿಸತ್ತರೋ ಪ್ರಿನ್ಸಿಪಲ್ ಇರ್ಲೇಬೇಕಲ್ವಾ? ಯಾಕಂದ್ರೆ ಈ ನಗು ಅನ್ನೋ ಕಾಲೇಜ್ಗೆ ಒಂದು ಪ್ರಿನ್ಸಿಪಲ್ ಬೇಕು, ಅವಾಗ್ಲೇ ಅದೊಂದು ಕಳೆ ಕಟ್ಟೋದು, ಕಂಪ್ಲೀಟ್ ಆಗೋದು. ಸೊ ಪ್ರಿನ್ಸಿಪಲ್ ಬರ್ಮಾಡ್ಕೊಂಬೋಣ. ಸೊ ಲೆಟ್ಸ್ ವೆಲ್ಕಮ್ ಹಾಸ್ಯ ಲೋಕದ ಅರಸ, ನವರಸ ನಾಯಕ ಜಗಣ. ಅಣ್ಣ, ನೀವು ಎಂಟ್ರಿ ಬರ್ತಾ ಇದ್ದಂಗೆನೆ ಒಂದು ಜೋಶ್ ಏನ್ರಪ್ಪ. ಸೂಪರ್ ಸೂಪರ್, ವೆಲ್ಕಮ್ ಬ್ಯಾಕ್ ಅಣ್ಣ. ತುಂಬಾ ದಿನ ಆದ್ಮೇಲೆ ಮತ್ತೆ ನಾವೆಲ್ಲ ಸೇರ್ತಾ ಇದೀವಿ. ಲಾಕ್ಡೌನ್ ಮುಗಿದ ಮೇಲೆ ಹೊಸ ಸಂಚಿಕೆಯೊಂದಿಗೆ ನಾವು ಶುರು ಮಾಡಿದೀವಿ. ಹೊರಗಡೆ ಎಲ್ಲ ಒಳ್ಳೆ ರೆಸ್ಪಾನ್ಸ್ ಇದೆ ಅಣ್ಣ, ಸೋಷಿಯಲ್ ಮೀಡಿಯಾ ಇಂದ ಹಿಡಿದು ಲೆಟರ್ಸ್ ಬರೀತಾ ಇದಾರೆ ಚಾನಲ್ಗೆ. ಸೊ ನಿಮ್ಗೆ ಏನ್ ಮಾಹಿತಿ ಅಣ್ಣ, ಏನ್ ಅನಿಸ್ತಾ ಇದೆ ನಿಮ್ಗೆ? ನನ್ನ ಪ್ರಕಾರ ಕಾಮಿಡಿ ಕಿಲಾಡಿ ಬಂದು ಒಂದು ಕಾರ್ಯಕ್ರಮ ಅಲ್ಲ, ಇದು ಪ್ರತಿ ಒಂದು ಮನೆಯ ಒಂದು ಪ್ರೀತಿ ಹಂಚುವಂತ ಒಂದು ಅದ್ಭುತವಾದಂತ ದೂತ್ಪೇಡ ಅಂತ ನಾನು ಭಾವಿಸ್ತೀನಿ. ನಮಗೆ ತುಂಬಾ ಬೇಜಾರಾಯ್ತು. ಏನಪ್ಪ, 2-2.5 ತಿಂಗಳು ನಾವೆಲ್ಲವೂ ನಿಲ್ಲಿಸ್ಬಿಟ್ಟು ಮನೆಯಲ್ಲಿ ಕುತ್ಕೊಳ್ಳುವಂಥದ್ದು, ಏನೋ ಹೋದ ವರ್ಷ ಬಂತು ತಿರ್ಗಾ ಹೊರಟೋಗ್ತದೆ ಅಂತ ಅನ್ಕೊಂಡ್ವಿ. 2ನೇ ಬಾರಿ ಬಂದಿದ್ದು ಮಾತ್ರ ನನ್ನೊಂದು ಫ್ಯಾಮಿಲಿನಲ್ಲಿ 23 ಜನ ಎಫೆಕ್ಟೆಡ್. 23 ಜನ ಜೊತೆಗೆ ನನ್ನ ಬಾಮೈದನ್ ಬೀಗರು ಹೊರಟೋದ್ರು. ಭಾಳ ಟ್ರೈ ಮಾಡಿದ್ವಿ ಅವ್ರನ್ನ ಬದುಕ್ಸೋಕ್ಕೆ. ನಂಗೆ ಎಲ್ಲದಕ್ಕಿಂತ ಬೇಜಾರು ಅಂದರೆ ಮಾದೇಗೌಡ. ಆತ ಸುಮಾರು 35 ಇಯರ್ಸ್ ನನ್ನ ಜೊತೆ ಹೆಜ್ಜೆ ಆಗ್ತದೆ. 32 ವರ್ಷದ ಮಗು ಪಾಪ. ಇಲ್ಲಿ ಬರೋದಕ್ಕೆ ನಂಗೆ ಇಷ್ಟ ಇರಲಿಲ್ಲ ಆ್ಯಕ್ಚುಲಿ, ಯಾಕಂದ್ರೆ ಅವನು ನನ್ನ ಮುಖ ಮುಟ್ತಾನೆ, ಅವನಿಗೂ ಬೇಜಾರಾಗುತ್ತೆ, ನನಗೂ ಬೇಜಾರಾಗುತ್ತೆ. ಯಾಕೆ ಅಂದರೆ ಆ ಹುಡುಗನ್ನ ಮಗು ಇದ್ದಾಗ ನೋಡಿದೆ. ಅವನು ಇಂಜಿನಿಯರಿಂಗ್ ಓದ್ಬೇಕಾದ್ರೆ ಅವ್ರ ಅಪ್ಪ ಅಮ್ಮನ ಕೇಳ್ದ, ಸೇರಿಸಿ ಹೋಗಿದ್ದೆ. ಅದಾದಮೇಲೆ ಮದುವೆಗೆ ಹೋದ್ವಿ, ಈಗ ಹೋಗ್ಬಿಟ್ಟು ನಾನು ತುಂಬ ತಡೆದಿಟ್ಟಿದ್ದೆ ನಾನು. ಬಟ್ ಹೇಳಬೇಕಾದಂಥದ್ದು ಸಮಯ ಇದು. ನಾವು ಏನು ಕಂಡುಕೊಂಡ್ವಿ ಅಂದರೆ, ಮನುಷ್ಯ ಒಂದು ತುಂಬ ಒಳ್ಳೆಯವನಾಗಿರ್ಬೇಕು, ಎಲ್ಲರಿಗೂ ಮನಸ್ಸಿನಲ್ಲಿ ಉಳಿಯುವಂಥವನಾಗಬೇಕು, ದ್ವೇಷ ಅಸೂಯೆ ಬಿಟ್ಬಿಡ್ಬೇಕು, ನಗ್ನಗ್ತಾ ಸಂತೋಷವಾಗಿರ್ಬೇಕು. ಮುಂಚೆ ಎಲ್ಲ ಒಂದು ಸಾವು ಬರುತ್ತೆ ಅಂದರೆ ಗಾಬರ ಬೀಳ್ತಾ ಇದ್ವಿ ನಾವು. ಅಯ್ಯೋ ಅವ್ರು ಹೋಗ್ಬಿಟ್ರ, ಯಾರು ಸತ್ತರೆ ಭಾಳ ಗೌರವವಾಗಿ ಕಳಿಸ್ಕೊಡೋರು, ಹೊಟ್ಟು ಬನ್ನಿ ಎಲ್ಲ ಬಂದು ಬಾಂಧವರೆಲ್ಲ ಸೇರೋರು, ರೆಸ್ಪೆಕ್ಟ್ ಮಾಡೋರು, ತುಂಬ ಪ್ರೀತಿಸೋರು, ಅಳೋರು, ಹೋಗಿ ಬನ್ನಿ ಅನ್ನೋರು. ಇವತ್ತು ಯಾರಿಗೂ ಕೇರ್ ಮಾಡ್ತಾ ಇಲ್ಲ, ತಗೊಂಡ ಬಿಸಾಕ್ತಾರೆ. ಯಾವ ಥರ ಅಂದರೆ ಅಸಹ್ಯವಾಗಿ ಬಿಸಾಕ್ತಾರೆ ಮನುಷ್ಯರನ್ನ, ಪ್ರಾಣಿಗಳ ಥರನೋ ನೀರಲ್ಲಿ ಬಿಸಾಕ್ತಾರೆ. ಎಲ್ಲರಿಗೂ ನಾನು ಹೇಳೋದು ಇಷ್ಟೇ, ಪರಸ್ಪರ ಒಳ್ಳೆ ಸದ್ಭಾವನೆಯಿಂದ ನಗುತ್ತಾ ಸಂತೋಷವಾಗಿ ಆನಂದವಾಗಿ ಎಷ್ಟು ಸಾಧ್ಯವೋ ಇನ್ನೊಂದು ಆತ್ಮಕ್ಕೆ ಸಂತೋಷ ಕೊಡಿ, ದುರಾಂಕಾರ ಬೀಳ್ಬೇಡಿ. ನಂಗೆ ತುಂಬ ಐ ಆಮ್ ಸಾರಿ, ಹೀಗೆ ನಮ್ಮ ಮಾದೇಗೌಡರು ನೆನಪಾಯಿತು, ನಂಗೆ ಭಾಳ ಬೇಜಾರಾಯಿತು. ನಾವು ಕಲಾವಿದರು, ನಮಗೆ ಗೊತ್ತಿರೋದು ಒಂದೇ, ವಿ ವಾಂಟ್ ಟು ಎಂಟರ್ಟೈನ್. ಕರೆಕ್ಟ್. ದಿಸ್ ಒನ್ ಆಫ್ ದ ಬೆಸ್ಟ್ ಪ್ರೋಗ್ರಾಮ್. ನಂಗೆ ತುಂಬ ದಿನ ಆದಮೇಲೆ ನನ್ನ ಬ್ಯೂಟಿಫುಲ್ ಜಡ್ಜಸ್ಗಳು ಪಕ್ಕ ಕೂತ್ಕೊಂಡು ಒಂದು ಆನಂದ ಇದೆ. ನೆನ್ನೆ ರಕ್ಷಿತನ ಜೊತೆ ಮಾತಾಡ್ಬೇಕಾರೆ ಶಿ ವಾಸ್ ಎಂಜಾಯಿಂಗ್ ಸೋ ಮಚ್. ಮಗು ಥರ, ಸಾರ್ ಇಲ್ಲ ಕೂತ್ಕೋತಾ ಇದೀವಿ, ತಿರ್ಗಾ ಸೇರ್ತಾ ಇದೀವಿ ಸಾರ್ ನಾವು ಅಂದಲ್ಲ. ಜಾಗೇಶ್ ಸರ್ ಸುಮ್ನೆ ಮಾತಾಡ್ತಾರ ಫೋನ್ ಮಾಡಿದಾಗ?
ಫುಲ್ ನಗ್ಸ್ತಿರ್ತಾರೆ ಅವರು, ಏನಾದ್ರೂ ಒಂದ್ ಹೇಳಿ ನಗ್ಸ್ತಿರ್ತಾರೆ. ನಾನು Vaccination. ಆಕ್ಚುಲಿ ನಿನ್ನೆ ನಿಜ ಹೇಳ್ಬೇಕು ಆನಂದ್, ಐ ವಾಸ್ ಇನ್ ಅ ವೆರಿ ಬ್ಯಾಡ್ ಮೂಡ್. ನಾನು ಆಕ್ಚುಲಿ ದ ಎಂಟೈರ್ ಡೇ ಮೈ ಫೋನ್ ವಾಸ್ ಆಫ್. ನಾನು ಫೋನ್ ಆನ್ ಇದ್ದಾಗ ಜಗೇಶ್ ಸರ್ ಫೋನ್ ಮಾಡಿದ್ರು. ಒಂದ್ 45 minutes ಮಾತಾಡಿರ್ಬೋದು ನಾವಿಬ್ರು. ಐ ಹ್ಯಾವ್ ಲಾಫ್ಡ್ ಸೋ ಮಚ್ ಇನ್ ದಟ್ ಕಾನ್ವರ್ಸೇಷನ್. ಐ ಆಮ್ ಬ್ಲೆಸ್ಡ್ ಟು ಜಸ್ಟ್ ಲಿಸನ್ ಟು ಹಿಮ್ ಟಾಕ್ ಸಮ್ಟೈಮ್ಸ್. ನಿಜವಾಗ್ಲೂ ನಾನು ಹೇಳ್ತೀನಲ್ಲ, ಈ ಗ್ಯಾಪ್ ಏನ್ ಬಂತಲ್ಲಮ್ಮ, ಇದು ನಾನು ಬಳಸ್ಕೊಂಡಿದ್ದೇನ್ ಗೊತ್ತಾ, ಬ್ರಹ್ಮಸೂತ್ರದ ಬಗ್ಗೆ ತಿಳ್ಕೊಂಡೆ, ಉಪನಿಷತ್ತುಗಳ ಬಗ್ಗೆ ತಿಳ್ಕೊಂಡೆ. ತಿರ್ಗಾ ವಾಪಸ್ಸು ನಾನು ಭಗವದ್ಗೀತೆನ ತಿರುವಾಕಿ ಮಹನೀಯರು ಹೇಳ್ದಂತ ಎಲ್ಲಾ ಸಾರಾಂಶ ಸಮೇತ ಓದ್ ತಿಳ್ಕೊಂಡೆ. ಎಲ್ಲಾ ವೇದ ಸಾರಗಳು ಒಂದೇ ಹೇಳುತ್ತೆ, ಇಂಥ 1000 ಕೋಟಿ ರೋಗಗಳು ಬಂದ್ರು ಕೂಡ ನಿನ್ನ ಒಳಗಡೆ ರೋಗ ಬರ್ದೇ ಇರೋ ತರ ನೋಡ್ಕೋ, ನೀನು ಬಹಳ ಅದ್ಭುತವಾಗಿರುತ್ತೆ. ಇವನ್ನೆಲ್ಲ ತೃಣಕ್ ಸಮಾನ ತರ ನೀನು ಕಿಕ್ಔಟ್ ಮಾಡ್ತೀಯ. ಯಾವಾಗ ನಿನ್ನ ಒಳಗಡೆ ರೋಗ ಇದೆ, ಹೊರಗಡೆ ಏನೇ ಚೆನ್ನಾಗಿದ್ರು ನಿನಗೆಲ್ಲ ರೋಗಮಯವಾಗೇ ಕಾಣುತ್ತೆ. ಇವನ್ ಯಾರ ಕೆಟ್ಟವನ್ರಿ, ಇವನ್ ಯಾರ ಕಚ್ಚಡ ನೋಡಿ, ಅವ್ನ ಗ್ಲಾಸ್ ಹಾಕೋನಲ್ಲ ಬಹಳ ಕಳ್ಳ ಇದ್ದಂಗವನೇ, ಅವಳು ಬಿಡಿ, ಅವಳ ಬಗ್ಗೆ ನಂಗೆ ಗೊತ್ತು, ಓಹೋ ಇವನ ಬಿಡಿ, ಈ ನೇಚರ್ ಬರುತ್ತೆ. ಯಾವಾಗ ಇದು ಒಳಗಡೆ ಚೆನ್ನಾಗಿರುತ್ತಲ್ಲ, ಎಲ್ಲ ಹೊಗಳ್ತೀನಿ. ನಮ್ಮ ತಾಯಿ ಅದ್ಭುತ, ನಮ್ಮ ಅತ್ತೆ ದೇವ್ರು ಸರ್ ನಮ್ಮ ಗಂಡ ಅಯ್ಯೋ ಅದ್ಭುತ ಸರ್, ಈ ತರ ಭಾವನೆ ಬರ್ತದೆ. ಇವತ್ತಂತೂ 190 ಜನ ಅವ್ರ ಗಂಡ ಎದುರುಗಡೆ ಇರೋವರೆಗೂ ಭಾಳ ಏನ್ರಿ ತಿಂತೀರಾ, ಚೆನ್ನಾಗಿ ದೋಸೆ ಹಾಕೊಡ್ಲಾ ಅಂತ ಆಚೆ ಹೋದೆ. ಅಪ್ಪ ಪೀಡೆ ಹೋಯ್ತಪ್ಪ ಸದ್ಯ, ಅಯ್ಯೋ ಆನಂದ, ಒಳ್ಳೆ ಪೀಡೆ ಹೋದಂಗೆ ಆಯ್ತು. ಅತ್ತೆ ಬಂದಿದ ತಕ್ಷಣ, ಅತ್ತೆ ಬನ್ನಿ ಅತ್ತೆ, ಚೆನ್ನಾಗಿದ್ದೀರಾ ಅತ್ತೆ, ಭಾಳ ಚೆನ್ನಾಗಿದೆ ಅತ್ತೆ, ಏನು ಗೊತ್ತಾ ಅತ್ತೆ, ಹಾಗಾಯ್ತು ಹೀಗಾಯ್ತು, ಆ ಸೀರಿಯಲ್ ಚೆನ್ನಾಗಿತ್ತು, ನೀವು ಆಚೆ ಹೋಗಿದ ತಕ್ಷಣ ಫೋನ್ ಎತ್ಕೊಂತಾಳೆ. ಯಪ್ಪ ಪೀಡೆ ನಮ್ಮ ಅತ್ತೆ ಬಂದು ಫುಲ್ ಡವ್ ಮಾಡಿಬಿಟ್ಟು ನೀಟಾಗಿ ಮಾಡಿ ಕಳಿಸ್ಕೊಬಿಟ್ಟಪ್ಪ. ಅವಳು ಮುಖ ನೋಡಿದ್ರೆ ವಾಮಿಟ್ ಬರುತ್ತೆ ಕಣೆ, ಏನ್ ದರಿದ್ರವಾಗಿದ್ದಾಳೆ ಅಂತ ಅಲ್ಲಂತ ಇರ್ತಾರೆ. ಈ ತರ ಡುಯಲ್ ಸಿಮ್ ನೇಚರು ಇಟ್ಕೊಂಡು ಬದುಕ್ತಾರೋ ಈ ಪ್ರಪಂಚ. ನನ್ಗೆ ಹಂಗಾಗಿ ಯಾರಾದ್ರೂ ಬಂದ್ಬಿಟ್ಟು ಜಗೇಶ್ ಅವರೇ ಚೆನ್ನಾಗಿದ್ದೀರಾ ಅಂದ್ರೆ ಡವ್ ಮಾಡ್ತಾವ್ ನನ್ನ ಮಗ, ಓಹೋ ಏನೋ ಎಕ್ಕಂಗವನೇ, ಓ ಫುಲ್ಲು ಆಗ್ತಾವನೇನೋ, ಓ ಜಾಕು ಫುಲ್ಲು, ಓ ಕೆಡುಕಂತಾನೆ ಇವಾಗ ನನಗೆ. ದೇವ್ರಾಣಿಗೋ ಹೆಂಗಾಗ್ಬಿಟ್ಟಿದ್ದೀನಿ ನಾನು ಅಂದ್ರೆ ತುಂಬಾ ಭಯ ನನಗೆ ಸೊಸೈಟಿ ನಾನು ನೋಡಿದ್ರೆ. ನೀವು ಬೆಂಡಾಗೋ ನನಗೆ ಸಾರ್, ಓ ಈ ತರ ಆಗೋಗಿದೆ. ಅಂದ್ರೆ ಜನರನ್ನ ನೋಡಿ ಹೆಂಗಾಗ್ಬಿಟ್ಟಿದೆ ಗುಣಗಳನ್ನ, ಅಂದ್ರೆ ಮನುಷ್ಯನೇ ನಂಬಲ್ಲ. ಹಿಂಗಾದ್ರೆ ಆನಂದ ಮುಂದೆ ಹೆಂಗಿರುತ್ತೆ ನೀನ್ ಇಮ್ಯಾಜಿನ್. ಹಾಗಾಗಿ ಲೆಟ್ ಅಸ್ ಸರ್ಚ್ ಏನ ನಗುನ, ಲೆಟ್ ಅಸ್ ಸರ್ಚ್ ಏನ ಹ್ಯಾಪಿನೆಸ್. ಸೂಪರ್, ಫ್ಯಾಂಟಾಸ್ಟಿಕ್. ನಾವು ಅದನ್ನೇ ಹುಡುಕ್ತಾ ಇರೋಣ. ಆ ಹುಡುಕೋ ಜಾಗ, ಕೊಡೋ ಜಾಗ ಯಾವ್ದಾರು ಇತ್ತು ಅಂದ್ರೆ ದಟ್ ಈಸ್ ದಿಸ್ ಬ್ಯೂಟಿಫುಲ್ ಸ್ಟೇಜ್. ಇದ್ರ ಜೊತೆಗೆ ನಮ್ಮ ಉದ್ಯಮದ ಮಗು ಪಾಪ ನಿನ್ನೆ ಕಾಲವಾಗೋಯ್ತು, ಅವನ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ನಾವೆಲ್ಲ ಪ್ರಾರ್ಥನೆ ಮಾಡೋಣ. ಸಂಚಾರಿ ವಿಜಯ್. ಹೌದು, ಓಕೆ ಅಣ್ಣ, ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ಬ್ಯಾಕ್ ಟು ಜಗಣ ಬರ್ಲಿ ಜೋಶು. ಓಕೆ, ಹೋದ ವಾರ ಅವಳಿ ರತ್ನಗಳಿದ್ದು, ಈಗ ಇವತ್ತಿಂದ ತ್ರಿವಳಿ ರತ್ನಗಳು ಬಂದಾಗಿ ಸೊ ಆ ಜಡ್ಜಸ್ ಪ್ಯಾನಲ್ ಈಗ ಫುಲ್ ಕಂಪ್ಲೀಟ್ ಆಗಿದೆ, ಸೂಪರ್ ಆಗಿದೆ. ಇದೇ ಜೋಶಲ್ಲಿ, ಇದೇ ಎನರ್ಜಿನಲ್ಲಿ ಇವತ್ತಿನ ಮೊದಲ ಆಕ್ಟ್ ನ ಶುರು ಮಾಡೋಣ.